ನಟಿ ಭಾವನಾ ರಾಮಣ್ಣ ಅವರಿಗೆ ಜನಿಸಿದ್ದಂತ 2 ಮಗು ಪೈಕಿ 1 ಮಗು ನಿಧನ ಆಗಿದೆ ಅನ್ನೋದು. IVF ಮುಖೇನವಾಗಿ ತಾಯಿಯಾಗಿದ್ರು ನಟಿ ಭಾವನಾ. 2 ವಾರಗಳ ಹಿಂದಷ್ಟೇ ನಟಿ ಭಾವನಾ ಅವರಿಗೆ ಡೆಲಿವರಿ ಆಗಿತ್ತು. ವಿಷಯ ಅಂತ ಅಂದ್ರೆ ಅವಳಿ ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಿರ್ತಾರೆ ಭಾವನಾ ಅವರು. ಆದ್ರೆ 1 ಮಗು ನಿಧನ ಆಗಿದೆ, ಮತ್ತೊಂದು ಮಗು ಕ್ಷೇಮವಾಗಿದೆ. IVF ಮುಖೇನವಾಗಿ ತಾಯಿಯಾಗಿದ್ರು ಭಾವನಾ ಅವರು. 7 ತಿಂಗಳ ಗರ್ಭಿಣಿಯಾಗಿದ್ದಂಥ ಸಂದರ್ಭದಲ್ಲಿ ಮಗುವಿನಲ್ಲಿ ಸಮಸ್ಯೆ ಕಾಣಿಕೊಂಡಿದೆ. ಸೊ 1 ಮಗುವಿನ ಬೆಳವಣಿಗೆಯಲ್ಲಿ ಸಮಸ್ಯೆ ಕಾಣಿಸಿದ್ದು, ಸ್ಕ್ಯಾನಿಂಗ್ನ ಸಂದರ್ಭದಲ್ಲಿ ಮಗು ಆರೋಗ್ಯದ ವಿಚಾರವಾಗಿ ಸಮಸ್ಯೆ ಇದೆ ಅಂತೇಳಿ ವೈದ್ಯರು ಪತ್ತೆ ಹಚ್ಚುತ್ತಾರೆ. ಮತ್ತೊಂದು ಮಗುವಿಗೆ ತೊಂದರೆ ಆಗಬಾರ್ದು ಅಂತೇಳಿ ವೈದ್ಯರು ಕೂಡಲೇ ಹೆರಿಗೆಗೆ ಸೂಚಿಸ್ತಾರೆ. ವೈದ್ಯರ ಸೂಚನೆಯಂತೆ 8 ತಿಂಗಳಿಗೆ ಡೆಲಿವರಿ ಆಗಿದೆ. 1 ಮಗು ಈ ಸಂದರ್ಭದಲ್ಲಿ ನಿಧನ ಆಗಿದೆ, ಮತ್ತೊಂದು ಮಗು ಕ್ಷೇಮವಾಗಿದೆ. 4 ದಿನದ ಹಿಂದೆ ಸೀಮಂತದ ಒಂದು ವಿಡಿಯೋವನ್ನು ಅವರು ಹಂಚಿಕೊಂಡಿದ್ರು. ಅಲ್ಲಿಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನು ಅಂತ ಅಂದರೆ, ಭಾವನಾ ಅವರಿಗೆ 2 ವಾರಗಳ ಹಿಂದೆನೇ ಡೆಲಿವರಿ ಆಗಿದೆ. ಸೀಮಂತದ ವಿಡಿಯೋ ಅಂತ ಅಂದರೆ ಇದು ಕೂಡ ಹೆಚ್ಚು ಕಡಿಮೆ ಒಂದು 3 ವಾರ 4 ವಾರದ ಹಿಂದೆ ಇದ್ದೆ. ಆದರೆ ಮೊನ್ನೆ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಆ ವಿಡಿಯೋವನ್ನು ಹಂಚ್ಕೊಂಡಿದ್ರು. ಹಾಗಂತ ಅವ್ರು ಹಂಚ್ಕೊಂಡಂಥ ಸಂದರ್ಭದಲ್ಲಿ ಅವರು ಡೆಲಿವರಿ ಕೂಡ ಆಗಿತ್ತು, ಬಟ್ ಅವರು ಎಲ್ಲೂ ಹೇಳ್ಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ. ಮಂಗಳ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಗಳ, ಅಲ್ಲಿಗೆ 4 ದಿನಗಳ ಹಿಂದೆ ಇವರು ಆ ವಿಡಿಯೋವನ್ನು ಏನು ಶೇರ್ ಮಾಡ್ಕೊಂಡಿದ್ರಲ್ಲ, ಅಲ್ಲಿಗೆ ಅದೊಂದು 15-20 ದಿವಸದ ಹಿಂದಿನ ವಿಡಿಯೋ ಅಂದಂಗೆ ಆಯಿತು ಹೆಚ್ಚು ಕಮ್ಮಿ. ಬಟ್ ಹೌದು, IVFನ ಸಂದರ್ಭದಲ್ಲಿ ಬಹುತೇಕರಿಗೆ ಟ್ವಿನ್ಸ್ ಆಗುತ್ತೆ, ಅದರಲ್ಲಿ 1 ಮಗುವಿಗೆ ಸಮಸ್ಯೆ ಆಗ್ಬಿಡುತ್ತೆ ಅನ್ನುವಂಥ ನಾವೆಲ್ಲ ಕೇಳ್ಪಡ್ತಾ ಇದ್ವಿ. ಬಹುಶಃ ಇವ್ರ ವಿಚಾರದಲ್ಲೂ ಕೂಡ ಅದು ಮತ್ತೆ ಪ್ರೂವ್ ಆಗ್ಬಿಡ್ತು ಅಂತ ಕಾಣಿಸುತ್ತೆ. 1 ಮಗು ಕ್ಷೇಮ ಆಗಿದೆ. ಅವ್ರ ಸ್ಥಿತಿ ಹೇಗಿದೆ, ಅದೇನು ಗೊತ್ತಾಗಿದೆ ಮಂಗಳ, ಡೀಟೇಲ್ಸ್? ನಟಿ ಭಾವನಾ ಅವರು 40ನೇ ವಯಸ್ಸಿನಲ್ಲಿ IVF ಮೂಲಕ ತಾಯಿ ಆಗ್ತಿರೋ ಬಗ್ಗೆ ತುಂಬಾ ಸಂತಸವನ್ನು ಹಂಚ್ಕೊಂಡಿದ್ರು. ಸೊ ಅದಾದ ನಂತರ ಆಗಸ್ಟ್ 1 ದಾವಣಗೆರೆಯಲ್ಲಿ ಅವರ ಸ್ವಂತ ಮನೆಯಲ್ಲಿ ಅವರು ಶ್ರೀಮಂತವನ್ನು ಮಾಡ್ಕೊಳ್ತಾರೆ. ಕೇವಲ ಫ್ಯಾಮಿಲಿ ಮತ್ತು ಕುಟುಂಬ ವರ್ಗದವರನ್ನ, ಆತ್ಮೀಯರನ್ನು ಕರೆದು ಅವರು ಶ್ರೀಮಂತವನ್ನು ಮಾಡ್ಕೊಳ್ತಾರೆ. ತುಂಬ ಖುಷಿಯಲ್ಲಿರ್ತಾರೆ. ಅಂದರೆ ಈ ಏಜಲ್ಲಿ ನಾನು ತಾಯಿ ಆಗ್ತಾ ಇದ್ದೀನಿ ಅಂತ ಅವ್ರಿಗೂ ತಾಯಿ ಆಗೋ ಬಯಕೆ ತುಂಬ ದಿನಗಳಿಂದ ಇರುತ್ತೆ. ಸೊ ಈಗ ಸಮಾಜವನ್ನು ಫೇಸ್ ಮಾಡಿ ತಾಯಿ ಆಗೋದಕ್ಕೆ ರೆಡಿಯಾಗಿರ್ತಾರೆ. ಅದರಂತೆ ಎಲ್ಲವೂ ಕೂಡ ಸರಿಯಾಗಿ ನಡೆದುಕೊಂಡು ಹೋಗ್ತಾ ಇರುತ್ತೆ. ಆದರೆ ಕಳೆದ 15 ದಿನಗಳ ಹಿಂದೆ ಅವರಿಗೆ ಹೆರಿಗೆ ಆಗುತ್ತೆ. ಅದು ಪ್ರೀ ಮೆಚೂರಾಗಿ ಅವ್ರಿಗೆ ಒಂದು ಹೆರಿಗೆಯನ್ನು ಆಗುವಂಥದ್ದು. ಯಾಕಂದರೆ ಸೀಮಂತ ಆದಮೇಲೆ ಅವರು ಒಮ್ಮೆ 7 ತಿಂಗಳಲ್ಲಿ ಡಾಕ್ಟರ್ ಬಳಿ ಹೋಗಿ ಚೆಕಪ್ ಮಾಡಿಸ್ಕೊಂಡಿದ್ದಾರೆ. ಆವಾಗ ಅವರು ಸ್ಕ್ಯಾನಿಂಗ್ ಮಾಡಿದಾಗ ಅವ್ರಿಗೆ ಗೊತ್ತಾಗಿದೆ ಒಂದು ಮಗುವಿನಲ್ಲಿ ಒಂದಷ್ಟು ಬೆಳವಣಿಗೆ ಸರಿ ಇಲ್ಲ. ಸೊ ಮುಂದಕ್ಕೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆ 8 ತಿಂಗಳಲ್ಲೇ ಹೆರಿಗೆಯನ್ನು ಮಾಡಿಸ್ತಾರೆ ವೈದ್ಯರು. ಸೊ ಯಾಕಂದರೆ ಅವರು ಈ 2 ಮಕ್ಕಳು ಅವಳಿ ಜವಳಿ ಆಗಿರೋದ್ರಿಂದ ಒಂದು ಮಗುವಿಗೆ ಏನಾದರೂ ತೊಂದರೆ ಆಗಿದರೆ ಮತ್ತೊಂದು ಮಗುವಿಗೂ ಕೂಡ ಆಗ ಹೆರಿಗೆ ಮಾಡಿಸೋದು ಹೋದರೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ 8 ತಿಂಗಳಲ್ಲೇ ಅವ್ರಿಗೆ ಒಂದು ಹೆರಿಗೆಯನ್ನು ಮಾಡಿಸುವಂಥದ್ದು. ಆವಾಗ ಒಂದು ಮಗು ಸಾವನ್ನಪ್ಪಿರುತ್ತೆ, ಇನ್ನೊಂದು ಮಗು ಆರೋಗ್ಯವಾಗಿರುತ್ತೆ. 2 ಕೂಡ ಹೆಣ್ಣು ಮಕ್ಕಳೇ. ಸೊ ಒಂದು ಹೆಣ್ಣು ಮಗು ಸದ್ಯಕ್ಕೆ ಈಗ ಆರೋಗ್ಯವಾಗಿರುವಂಥದ್ದು. ನಾವು ಭಾವನಾ ಅವರ ಒಂದು ಆತ್ಮೀಯರ ಜೊತೆಗೆ ಅವರ ಸ್ನೇಹಿತರು, ಅವರ ಕುಟುಂಬದವ್ರ ಜೊತೆನೂ ಸಂಪರ್ಕ ಮಾಡಿದಾಗ ಅವರು ಹೇಳಿದ್ದು ಸದ್ಯಕ್ಕೆ ಭಾವನಾ ಅವರು ಆರಾಮಾಗಿದ್ದಾರೆ. ಯಾಕಂದರೆ ಅವರಿಗೂ ಮುಂಚೆನೇ ಗೊತ್ತಿತ್ತು ಈ ಥರ ಅವಳಿ ಜವಳಿ IVF ಮೂಲಕ ಮಕ್ಕಳಾಗ್ತಿದೆ ಅಂತಾದಾಗ ಒಂದಷ್ಟು ರಿಸ್ಕ್ ಇರೋ ಸಾಧ್ಯತೆಗಳು ಹೆಚ್ಚಾಗೇ ಇರುತ್ತೆ ಅನ್ನೋದು ಅವ್ರಿಗೆ ಮುಂಚೆನೇ ಗೊತ್ತಿತ್ತು. ಸೊ ಎಲ್ಲದಕ್ಕೂ ಸಿದ್ಧರಾಗಿದ್ದರು. ಅದರಂತೆ ಈಗ ಆಗಿರೋ ಒಂದು ಮಗು ಈಗ ಆರೋಗ್ಯವಾಗಿರೋದಕ್ಕೆ ಅವ್ರಿಗೆ ಸ್ವಲ್ಪ ಏನು ಅಷ್ಟಾಗ ಅಂದರೆ ನೋವಿದೆ. ಆದರೆ ಇನ್ನೊಂದು ಮಗುನ ನೋಡಿಕೊಂಡು ಅವರು ಆ ನೋವನ್ನು ಮರಿತಿದ್ದಾರೆ. ಸದ್ಯಕ್ಕೆ ಅವರು ಕ್ಷೇಮವಾಗಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು. ಅದಕ್ಕೆ ಅನುಗುಣವಾಗಿ ಹೇಳೋದಾದರೆ 4 ದಿನಗಳ ಹಿಂದೆ ಅವರು ಸೀಮಂತದ ವಿಡಿಯೋವನ್ನು ಕೂಡ ಹಂಚ್ಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಅವರು ಹ್ಯಾಪಿಯಾಗಿ ಇರೋದಾಗಿ ಅವರು ಹೇಳ್ಕೊಂಡಿರುವಂಥದ್ದು. ಅಂದರೆ ಎಲ್ಲರೂ ನನ್ನ ಮಗುಗೆ ಬಂದು ಬ್ಲೆಸ್ ಮಾಡಿದ್ದೀರಾ ಸೀಮಂತದಲ್ಲಿ, ಸೊ ಎಲ್ಲರಿಗೂ ಧನ್ಯವಾದ ಅಂತ ಹೇಳಿಬಿಟ್ಟು ಆ ಸೀಮಂತ ವಿಡಿಯೋನ ಹಂಚಿಕೊಂಡು ತಮ್ಮ ಅನಿಸಿಕೆಯನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಇದನ್ನೆಲ್ಲ ನೋಡೋದಾದರೆ ಭಾವನಾ ಅವರು ಸದ್ಯಕ್ಕೆ ಅವರು ಕೂಡ ಆರೋಗ್ಯವಾಗಿದ್ದಾರೆ. ತಾಯಿ ಮಗು ಇಬ್ಬರು ಕೂಡ ಕ್ಷೇಮವಾಗಿದ್ದು ಸದ್ಯಕ್ಕೆ ಅವರು ಏನು ಒಂದಷ್ಟು ರೆಸ್ಟನ್ನು ಪಡಿತಿರುವಂಥದ್ದು. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಮಂಗಳ. ಸೊ ಇದು TV9ಗೆ ಲಭ್ಯ ಆಗಿರುವಂಥ ಮಾಹಿತಿ. ಆ ಪ್ರಕಾರವಾಗಿ ನಾವು ನೋಡೋದಾದರೆ, ನಾನು ಆಗ್ತಾನೆ ಹೇಳಿದಾಗೆ IVF ಸಂದರ್ಭದಲ್ಲಿ ಬಹುತೇಕರಿಗೆ ಟ್ವಿನ್ಸ್ ಆಗುತ್ತವೆ, 2 ಮಕ್ಕಳು ಆಗುತ್ತವೆ. ಅದರಲ್ಲಿ 1 ಮಗುಗೆ ಸ್ವಲ್ಪ ಮುಂದೆ ಸಮಸ್ಯೆ ಆಗಿಬಿಡುತ್ತೆ ಅನ್ನುವಂಥ ರೀತಿಯಾಗಿ ನಾವು ಭಾಳಷ್ಟು ಕೇಸ್ ಸ್ಟಡಿಗಳನ್ನು ನೋಡಿದಂಥ ಸಂದರ್ಭದಲ್ಲೂ ಕೂಡ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಮುಂದಿನ ಹಂತದಲ್ಲಿ ಬೆಳವಣಿಗೆಯಲ್ಲಿ ಸಮಸ್ಯೆ ಆಗ್ಬೋದು, ಅಥವಾ ಹೊಟ್ಟೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಸಮಸ್ಯೆ ಆಗುವಂಥ ಚಾನ್ಸಸ್ ಸ್ವಲ್ಪ ಹೆಚ್ಚಿರುತ್ತೆ. ಭಾವನಾ ಅವ್ರ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ.
ಸೊ 2 ಮಕ್ಕಳ ಪೈಕಿ ಒಂದು ಮಗು ಬೆಳವಣಿಗೆಯಲ್ಲಿ ಸಮಸ್ಯೆ ಆಗಿರುವಂಥದ್ದು ಈ ಸ್ಕ್ಯಾನಿಂಗ್ ಮಾಡುವಂಥ ಸಂದರ್ಭದಲ್ಲೆಲ್ಲ ರಿಪೋರ್ಟ್ಸಲ್ಲಿ ಗೊತ್ತಾಗಿದೆ. ಹಾಗಾಗಿ ಮತ್ತೊಂದು ಮಗುವಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಅವರಿಗೆ 8 ತಿಂಗಳಿಗೆ ಡೆಲಿವರಿ ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಆ ಲೆಕ್ಕಕ್ಕೆ ನಾವು ನೋಡಿದ್ರೆ ಹೆಚ್ಚು ಕಡಿಮೆ ಒಂದು 20 ದಿವಸ ಆಗಿದೆ ಅಂತ ಕಾಣಿಸುತ್ತೆ ಡೆಲಿವರಿಯಾಗಿ. ಸೊ ತಾಯಿ ಹಾಗೆ ಮತ್ತೊಂದು ಮಗು ಸುರಕ್ಷಿತವಾಗಿದೆ. ಹೆಣ್ಮಗು ಇವು 2 ಕೂಡ ಹೆಣ್ಮಕ್ಳಂತೆ. ಸೊ ಅದರಲ್ಲಿ ಒಂದು ಹೆಣ್ಮಗು ಮೃತಪಟ್ಟಿದೆ, ಮತ್ತೊಂದು ಹೆಣ್ಮಗು ಭಾವನವರ ಮಡಿಲಲ್ಲಿದೆ. ಸೊ ಇಬ್ಬರು ಕೂಡ ಹುಷಾರಾಗಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂಥ ಮಾಹಿತಿ. ಮತ್ತೊಂದು ವಿಚಾರ ಅಂತಂದರೆ ಭಾವನಾ ಅವರು ತೆಗೆದುಕೊಂಡಿರುವಂಥ ಬಹಳ ಬೋಲ್ಡ್ ಸ್ಟೆಪ್ ಇದು. ಅಂದರೆ ಅವರಿಗೆ ತಾಯಿ ಆಗುವಂಥ ಆಸೆ ಇತ್ತು. ಹಾಗಂತ ಮದುವೆ ಆಗುವಂಥ ನಿಟ್ಟಿನಲ್ಲಿ ಬಹುಶಃ ಅವರು ಅಂದ್ಕೊಂಡಂಥ ರೀತಿಯಾಗಿ ಹುಡುಗ ಸಿಗದೆ ಇರುವಂಥದ್ದು ಅಥವಾ ಅವರ ಪರ್ಸ್ನಲ್ ಅದು ಡಿಸಿಷನ್ ಅದು. ಸೊ ಆದರೆ ಹಾಗಂತ ಅವರಿಗೆ ತಾಯಿ ಆಗಬೇಕಾದಂಥ ಬಯಕೆ ಅಂತೂ ಇತ್ತು. ಅದರಂತೆಯೇ ಅವರು IVFನ ಮುಖೇನವಾಗಿ ತಾಯಿಯಾಗಿದ್ದರು. ಈಗ ಡೆಲಿವರಿ ಕೂಡ ಆಗಿದೆ. ಭಾಳ ಖುಷಿ ಸಂಗತಿ. ಬಟ್ ಬೇಸರದ ಸಂಗತಿ ಅಂತಂದರೆ ಒಂದು ಮಗು ಮೃತಪಟ್ಟಿದೆ.